ಶುಭೋದಯ ಮಕ್ಕಳೇ, ನಾನು ನಿಮ್ಮ 3ನೇ ತರಗತಿಯ ಕನ್ನಡ ವಿಷಯದ ಶಿಕ್ಷಕಿ ಜ್ಯೋತಿ ಎಂ.ವಿ. ಅಂಜೇಲಾ ವಿದ್ಯಾನಿಕೇತನ ಶಾಲೆಯಿಂದ. ಕನ್ನಡ ತರಗತಿಗೆ ಸ್ವಾಗತ. ಇಂದು ಪಾಠ 4 ಕಂದ ಎಂಬ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಯೋಣ ಮತ್ತು ಅದರ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 25 ತೆರೆಯಿರಿ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ, ಬೀಸಣಿಗೆ ಗಾಳಿ ಸುಳಿದಾವ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ, ಬಂಗಾರ ಮಾರಿ ತೊಳೆದೇನ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಕುಡಿಹುಬ್ಬು ಬೇವಿ ನೆಸಳಂಗ, ಕುಡಿಹುಬ್ಬು ಬೇವಿ ನೆಸಳಂಗ. ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ, ಶಿವನ ಕೈಯಲಗು ಹೊಳೆದಂಗ. ಕಂದನ ಕಿರಿಕಿರಿ ಇಂದೇನೋ ಹೇಳಲಿ, ಬಿಂದಿಗೆ ಹಾಲು ಸುರಿವಂದ, ಬಿಂದಿಗೆ ಹಾಲು ಸುರಿವಂದ. ಚಂಜಿಯ ಚಂದ್ರಮನ ತಂದು ನಿಲ್ಲಿಸೆಂದ, ಚಂದ್ರಮನ ತಂದು ನಿಲ್ಲಿಸೆಂದ. ಮಕ್ಕಳೇ, ಇದು ಜನಪದ ಹಾಡು. ಈ ಪದ್ಯವನ್ನು ನೀವು ರಾಗವಾಗಿ ಹಾಡಲು ಕಲಿಯಿರಿ. ಈಗ ಈ ಪದ್ಯದ ವಿವರಣೆಯನ್ನು ನಾವು ತಿಳಿದುಕೊಳ್ಳೋಣ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ. ಮಕ್ಕಳೇ, ಒಂದು ಗಾದೆ ಇದೆ. ಅದೇನೆಂದರೆ ಮಕ್ಕಳಿರಲವ್ವ ಮನೆ ತುಂಬ ಎಂದು. ಹಾಗೆ ಕೂಸು ಇದ್ದ ಮನೆಗೆ, ಮನೆ ಎಂದರೆ ಮನೆ, ಕೂಸು ಎಂದರೆ ಮಗು, ಬೀಸಣಿಗೆ ಎಂದರೆ ಗಾಳಿ ಬೀಸಿಕೊಳ್ಳಲು ಬಳಸುವಂತಹ ಸಾಧನ. ಇಲ್ಲಿ ಮಗುವನ್ನು ಯಾವ ರೀತಿ ವರ್ಣಿಸ್ತಾ ಇದ್ದಾರೆ ಎಂದು ತಿಳಿಯೋಣ. ಕೂಸು ಇದ್ದಂತಹ ಮನೆಗೆ ಅಂದರೆ ಮಗು ಇರುವಂತಹ ಮನೆಗೆ ಬೀಸಣಿಗೆಯ ಅವಶ್ಯಕತೆ ಇಲ್ಲ. ಆ ಕೂಸು ಕಂದಯ್ಯ ಒಳಗೆ ಮತ್ತು ಹೊರಗೆ ಆಟವಾಡಿದರೆ ಬೀಸಣಿಗೆ ಗಾಳಿ ಸುಳಿದ ಹಾಗೆ ಎಂದು ವರ್ಣಿಸ್ತಾ ಇದ್ದಾರೆ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ. ಮಕ್ಕಳೇ, ತಾಯಿಗೆ ಮಗು ಎಂದರೆ ತುಂಬ ಇಷ್ಟ. ಆ ಮಗು ಏನೇ ಮಾಡಿದರೂ ಸಹ ಅವಳು ಕ್ಷಮಿಸ್ತಾಳೆ. ತನ್ನ ಮಗು ಹೇಳ್ತಾ ಇದ್ದಾಳೆ, ಆಡಿ ಬಾ ನನ್ನ ಕಂದ, ನಿನ್ನ ಕಾಲನ್ನು ನಾನು ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರವನ್ನು ಮಾರಿಯಾದರೂ ಸಹ, ಬಂಗಾರ ಅಂದರೆ ಚಿನ್ನ, ಅದನ್ನು ಮಾರಿ ಸಹ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಪಾದವನ್ನು ತೊಳಿತೀನಿ ಎಂದು ಹೇಳ್ತಾ ಇದ್ದಾಳೆ. ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಕುಡಿಹುಬ್ಬು ಬೇವಿನೆಸಳಂಗ. ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ. ಇಲ್ಲಿ ಅಳುವ ಕಂದನ ತುಟಿಯನ್ನು ಹವಳಕ್ಕೆ ಹೋಲಿಸಲಾಗಿದೆ. ಮಕ್ಕಳೇ, ಹವಳ ಎಂದರೆ ಒಂದು ಜಾತಿಯ ಕೆಂಪು ಮಣಿ. ಆ ಕಂದನ ತುಟಿಯನ್ನು ಹವಳಕ್ಕೆ ಹೋಲಿಸಿದ್ದಾರೆ. ಹಾಗೆಯೇ ಕುಡಿಹುಬ್ಬು ಕಣ್ಣೋಟವನ್ನು ಬೇವಿನ ಎಸಳಿಗೆ, ಎಸಳು ಅಂದರೆ ಹೂವಿನ ದಳ, ಅದಕ್ಕೆ ಹೋಲಿಸಿದ್ದಾರೆ. ಕೈಯಲ್ಲಿ ಮಗು ಇದ್ದರೆ ಶಿವನೇ ಬಂದ ಹಾಗೆ, ಶಿವನ ಕಣ್ಣು ಹೊಳೆದ ಹಾಗೆ ಇರುತ್ತದೆ. ಮಗುವಿನ ಕಣ್ಣೋಟವು ಹಾಗೆ ಇರುತ್ತದೆ ಎಂದು ವರ್ಣಿಸಲಾಗಿದೆ. ಕಂದನ ಕಿರಿಕಿರಿ ಇಂದೇನು ಹೇಳಲಿ, ಬಿಂದಿಯ ಹಾಲು ಸುರಿವಂದ, ಚಂದಿಯ ಚಂದ್ರಮನ ತಂದು ನಿಲ್ಲಿಸೆಂದ.
ತಾಯಿ ಹೇಳ್ತಾ ಇದ್ದಾಳೆ, ಕಂದಾನ ಕಿರಿಕಿರಿ. ಕಿರಿಕಿರಿ ಎಂದರೆ ಮಕ್ಕಳ ಕಾಟ. ಅದನ್ನು ನಾನು ಇಂದು ಏನು ಹೇಳಲಿ? ಅವನು ಹೇಳ್ತಾ ಇದ್ದಾನೆ, ಬಿಂದಿಗೆ ಹಾಲನ್ನು ಸುರಿ ಎಂದು ಹೇಳ್ತಾ ಇದ್ದಾನೆ. ಹಾಗೆಯೇ ಚಂಜೀಯ. ಚಂಜೀಯ ಎಂದರೆ ಸಂಜೆ. ಆ ಸಂಜೆಯ ವೇಳೆಯಲ್ಲಿ ಚಂದ್ರ ಬರ್ತಾನಲ್ಲ, ಆ ಚಂದ್ರನನ್ನು ತಂದು ನನ್ನ ಮುಂದೆ ನಿಲ್ಲಿಸು ಎಂದು ಹೇಳ್ತಾ ಇದ್ದಾನೆ ಎಂದು ಹೇಳಲಾಗ್ತಿದೆ. ಮಕ್ಕಳೇ, ಈ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಯಿರಿ. ಧನ್ಯವಾದಗಳು.